ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಶ್ರೀವಾರಿ ನಾಲೆಜ್ ಚಾನೆಲ್ಗೆ ಸ್ವಾಗತ. ಇವತ್ತಿನ ದಿವಸ ಸಂಕಷ್ಟಹರ ಚತುರ್ಥಿ. ಎಲ್ರಿಗೂ ಒಂದು ಆಸೆ ಇರುತ್ತೆ, ಗಣಪತಿನ ಪೂಜೆ ಮಾಡಬೇಕು, ಅರ್ಘ್ಯ ಪಾದ್ಯ ಆಚಮನ ಸಂಕಲ್ಪ ಇದೆಲ್ಲ ಮಾಡಬೇಕು ಅಂತ. ಆದರೆ ತುಂಬ ಜನಕ್ಕಿದು ಬರಲ್ಲ. ಇದು ಬರಲ್ಲ ಅಂತ ಹೇಳೋದಕ್ಕಿಂತ ಇದು ನನ್ನ ಸ್ವಂತ ಅನುಭವ. ಯಾಕಂದರೆ ನಾನು ಎಷ್ಟೆಷ್ಟು ಕ್ಲಾಸ್ಗಳಲ್ಲಿ ನೋಡಿದ್ದೀನಿ, ದೊಡ್ಡವರು, ಸ್ಕೂಲ್ ಮಕ್ಕಳು ಯಾರಿಗೂ ಕೂಡ ಈ ಯಾವುದು ಅಲ್ಪಪ್ರಾಣ ಮಹಾಪ್ರಾಣನೇ ಹೇಳಕ್ಕೆ ಬರಲ್ಲ. ಅದು ಬರಲ್ಲ ಅಂತ ನಾನು ಯಾಕೆ ಹೇಳ್ತೀನಿ ಅಂತ ಹೇಳಿದರೆ, ಅದ್ರ ಮೇಲೆ ಗಮನ ಕೊಟ್ಟಿರಲ್ಲ. ಈಗ ಕೆಲವರು ಎಷ್ಟೋ ಜನ ರಿಟೈರ್ಡ್ ಆದಮೇಲೆ ಸ್ತೋತ್ರಗಳನ್ನು ಕಲಿತಾರೆ, ಆನ್ಲೈನ್ ಕ್ಲಾಸಸ್ಗೆ ಹೋಗ್ತಾರೆ, ಓದ್ತಾರೆ, ಕಲ್ತ್ಕೋತಾರೆ. ಮಕ್ಕಳುಗಳು ಇವಾಗ ಪೇರೆಂಟ್ಸ್ಗೆ ತುಂಬ ಆಸೆ ನಮ್ಮ ಮಕ್ಳುಗಳು ಸ್ತೋತ್ರ ಹೇಳಿ ಅಂತ. ಆದರೂ ಕೂಡ ಈ ಅರ್ಘ್ಯ ಆಚಮನ ಪಾದ್ಯ ಇದೆಲ್ಲದರಿಂದ ಪೂಜೆ ಮಾಡೋದು ಹೆಂಗಪ್ಪ ಅಂತ ನಾವು ವಿಡಿಯೋಗಳಲ್ಲಿ ನೋಡ್ತೀವಿ. ಈ ಥರ ಪೂಜೆ ಮಾಡಬೇಕು, ಸಂಕಲ್ಪ ಹೇಳ್ಕೋಬೇಕು ಅಂತ. ಅದನ್ನೇ ನಾನು ಇವತ್ತು ಎಲ್ಲ ಕ್ಲಾಸವ್ರಿಗೂ ಎಲ್ಲರಿಗೂ ಹೇಳ್ಕೊಳ್ಳೋ ಹಾಗೆ ಒಂದು ಚಿಕ್ಕದಾಗಿ ಒಂದು ಪೂಜೆ ಹೇಳ್ಕೊಡ್ಬೇಕು ಅಂತ. ಮೊದಲನೇದಾಗಿ ಗಣಪತಿನ ನಿಮ್ಮ ಮನೇಲಿ ಯಾವ ಗಣಪತಿ ಇದ್ದರೂ ಸರಿ, ಹಿತ್ತಾಳೆದು, ತಾಮ್ರದ್ದು, ಬೆಳ್ಳಿದು ಯಾವುದೇ ಇದ್ದರೂ ಸರಿ, ಅದನ್ನು ತಗೊಂಡು ಒಂದು ಪೀಠದ ಮೇಲೆ ಇಟ್ಟು ಒಂದು ಸತಿ ಅದನ್ನು ಅರಿಶಿನದ ನೀರಲ್ಲಿ, ಒಳ್ಳೆ ನೀರಲ್ಲಿ ಎಲ್ಲ ತೊಳೆದು ಆಮೇಲೆ ಹಾಲು ಹಾಕಿ ಅಭಿಷೇಕ ಮಾಡಬೇಕು. ನಾನು ಅಭಿಷೇಕ ಮಾಡಬೇಕಾದ್ರೆ ಮೊಸರು ತುಪ್ಪ ಎಲ್ಲ ಹಾಕಲ್ಲ. ಯಾಕಂದರೆ ಆ ತುಪ್ಪದ ಜಿಡ್ಡೆಲ್ಲ ತೆಗಿಬೇಕಾದ್ರೆ ಮತ್ತೆ ಸ್ವಲ್ಪ ಬೆಚ್ಚನೆ ನೀರು, ಬಿಸಿನೀರು ಎಲ್ಲ ಹಾಕಬೇಕಾಗತ್ತೆ. ಅದು ಮಾಡ್ಬೋದು, ಮಾಡಬಾರ್ದು, ಅದು ಯಾವ ಥರದಲ್ಲಿ ಮಾಡಬೇಕು ಅಂತೆಲ್ಲ ಇರುತ್ತೆ. ಕೆಲವೊಂದು ದೇವಸ್ಥಾನದಲ್ಲಿ ಮಾತ್ರ ದೇವರ ವಿಗ್ರಹಗಳಿಗೆ ಬಿಸಿನೀರು ಹಾಕಿ ತೊಳಿತಾರೆ. ಸೊ ಹಾಗಾಗಿ ನಾವು ನಮ್ಮ ಮನೆಯಲ್ಲಿ ನಾವು ತುಪ್ಪ ಅದೆಲ್ಲ ಹಾಕಲ್ಲ. ಸೊ ಅಭಿಷೇಕ ಅಂತ ಹೇಳಿದ್ರೆ ನಾನು ಹಾಲು ಹಾಕಿ ನಾನು ಸ್ತೋತ್ರ ಹೇಳಿಕೊಂಡು, ಗಣಪತಿದೊಂದು ಅಷ್ಟೋತ್ರ ಹೇಳಿಕೊಂಡು ಅಭಿಷೇಕ ಮಾಡಿ ಮತ್ತೆ ಇನ್ನೊಂದು ಸತಿ ಸ್ವಚ್ಛ ನೀರಲ್ಲಿ ತೊಳೆದು ಅರಿಶಿನ ಕುಂಕುಮ ಗಂಧ ಹೂವು ಎಲ್ಲ ಇಟ್ಟು ಅದನ್ನು ಪೀಠದ ಮೇಲೆ ಇಡ್ತೀನಿ. ಆಮೇಲೆ ಏನಪ್ಪ ಅಂತ ಹೇಳಿದರೆ, ಮಂತ್ರಾಕ್ಷತೆ ಹೂವನ್ನು ಕೈಯಲ್ಲಿ ಹಿಡ್ಕೋಬೇಕು, ಸಂಕಲ್ಪ ಮಾಡಬೇಕು. ಸಂಕಲ್ಪ ಅಂದರೆ ಏನು? ನಿಮ್ಮ ಹೆಸರು, ನಕ್ಷತ್ರ, ರಾಶಿ ಎಲ್ಲ ಹೇಳ್ಕೊಂಡು ಆ ದಿವಸ ಯಾವ ವಾರ, ಯಾವ ತಿಂಗಳು ಅದೆಲ್ಲ ನಿಮಗೆ ಆ ದಿವಸದಲ್ಲಿ ಯಾರಾದರೂ ವಿಡಿಯೋದಲ್ಲಿ ವಾಟ್ಸಪ್ಪಲ್ಲಿ ಕಳಿಸಿರ್ತಾರೆ. ಆಯಾ ವಾರ ನಕ್ಷತ್ರ ಅದೆಲ್ಲ ಗೊತ್ತೇ ಇರುತ್ತೆ ಎಲ್ರಿಗೂ. ಅದನ್ನು ಹೇಳಿಕೊಂಡು ಸಂಕಲ್ಪ ಮಾಡಿಕೊಂಡು ನೀವು ಯಾವ ಕಾರಣಕ್ಕೋಸ್ಕರ ನಿಮಗೇನು ಬೇಕೋ ಆ ಕೋರಿಕೆನ ಮನಸ್ಸಿನಲ್ಲಿ ಹೇಳಿಕೊಂಡು ಅದನ್ನು ಅರ್ಘ್ಯ ಪಾತ್ರೆಯಲ್ಲಿ ಬಿಟ್ಟು ಒಂದು ಉದ್ದರಣೆ ನೀರು ಹಾಕಬೇಕು. ನೆಕ್ಸ್ಟ್ ಕಲಶ ಸ್ಥಾಪನೆ. ಇದು ಹೆಂಗಪ್ಪ ಕಲಶ ಸ್ಥಾಪನೆ ಮಾಡೋದು, ಕಲಶ ಇಡಬೇಕಾ ಅಂತೆಲ್ಲ ಕೇಳ್ತಾರೆ. ಅಲ್ಲ, ಒಂದು ಸಣ್ಣದೊಂದು ನನ್ನ ಹತ್ರ ಚಿಕ್ಕದು ಬೆಳ್ಳಿ ಕೊಡಗಳಿದೆ. ಪುಟ್ಟ ಕೊಡ ಅಂದರೆ ಕೊಡ ಅಲ್ಲ, ಒಂದು ಚಿಕ್ಕದೊಂದು ಇದ್ರ ಥರ ಕೊಡದ ಶೇಪಲ್ಲಿರೋ ಭಾಳ ಚಿಕ್ಕದು, ನಮ್ಮ ಬೆರಳಷ್ಟು ಉದ್ದ ಇರುತ್ತೆ. ಆ ಥರ ನಿಮ್ಮಲ್ಲಿ ಯಾವುದಾದ್ರೂ ಇರ್ಬೋದು, ತಾಮ್ರದ್ದು, ಹಿತ್ತಾಳೆದು ಯಾವುದಾದ್ರೂ, ಒಟ್ಟಿನಲ್ಲಿ ಅದನ್ನು ಸ್ವಚ್ಛಾಗಿ ತೊಳೆದಿರಬೇಕು. ಅದ್ರ ತುಂಬ ನೀರು ತುಂಬಿಕೊಂಡು ಅದಕ್ಕೆ ಅರಿಶಿನ ಕುಂಕುಮ ಹೂವು ಅಕ್ಷತೆ ಗಂಧ ಎಲ್ಲ ಇಟ್ಟು 4 ಕಡೆಯೂ ಅದನ್ನು ಹಾಗೆ ಇಡಬೇಕು. ಹೊರಗಡೆ ಕೂಡ ಅದನ್ನು ಮತ್ತೆ ಇನ್ನೊಂದು ತಟ್ಟೆನಲ್ಲೋ ಒಂದು ಮಣೆ ಮೇಲೂ ಇಡಬೇಕು. ಅದನ್ನು ಕೈಯಲ್ಲಿ ಮುಚ್ಚಿಟ್ಕೊಂಡು ಈ ಕಲಶದ ನೀರಿಂದ ನಿನಗೆ ಪೂಜೆ ಮಾಡ್ತೀನಪ್ಪ ಭಗವಂತ ಅಂತ ಹೇಳಿದ್ರು ಸಾಕು. ನೀವು ಅದನ್ನೇ ಹೇಳ್ಕೋಬೇಕು ಗಣಪತಿಗೆ ಸಂಸ್ಕೃತದಲ್ಲಿ ಅಂತ ಏನು ಅಂದ್ಕೋಬೇಡಿ. ಕಲಶಸ್ಯ ಮುಖೇ ವಿಷ್ಣು ಅಂತೆಲ್ಲ ಒಂದು ಸ್ತೋತ್ರ ಬರುತ್ತಲ್ಲ, ಅದನ್ನು ಹೇಳಕ್ಕೆ ಬರೆದಿದ್ರು ನೀವು ಕನ್ನಡದಲ್ಲೇ ಹೇಳ್ಬೋದು ದೇವರಿಗೆ. ಆಮೇಲೆ ದೇವ್ರನ್ನ, ನಿನ್ನನ್ನು ಇಲ್ಲಿ ನಿನಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡಿದ್ದೀನಿ, ನಿನ್ನನ್ನು ಇಲ್ಲಿ ನಾನು ಪ್ರಾಣ ಪ್ರತಿಷ್ಠಾಪನೆ ಅಂದರೆ ನಿನಗಿಲ್ಲಿ ಜೀವ ಬಂದಿದೆ, ನೀನಿಲ್ಲಿ ಇರಬೇಕು ಅಂತ ಹೇಳಿ ಆ ದೇವರ ವಿಗ್ರಹಕ್ಕೆ ನೀವು ಜೀವ ತುಂಬೋಕ್ಕೆ ನೀವು ಕನ್ನಡದಲ್ಲೇ ಹೇಳಿ. ಮತ್ತು ಬೇರೆ ಏನು ನೀವು ತೊಂದರೆ ಮಾಡ್ಕೊಳ್ಳೋದು ಬೇಡ, ಅರ್ಥ ಆಗದಿರೋ ಸಂಸ್ಕೃತದಲ್ಲಿ ಹೇಳೋದು ಬೇಡವೇ ಬೇಡ. ಆಮೇಲೆ ನೀವು ದೇವರಿಗೆ ಆಚಮನ, ಅರ್ಘ್ಯ, ಪಾದ್ಯ ಅಂತ ಇದೆ. ಸೊ ಆಚಮನ ನಿನಗೆ ನಾನು ವೆಲ್ಕಮ್ ಮಾಡ್ತಾಯಿದ್ದೀನಿ, ಬಾ ಇಲ್ಲಿ ಕೂತ್ಕೋ ಅಂತ ಹೇಳಿ ಮೊದಲೊಂದು ಹೂವು ಮಂತ್ರಾಕ್ಷತೆ ಹಾಕಿ ಕೂರಿಸಿರ್ತೀರ. ಅವನು ಕೈ ತೊಳ್ಕೊಳ್ಳೋಕ್ಕೆ, ಕಾಲು ತೊಳ್ಕೊಳ್ಳೋಕ್ಕೆ, ಹಾಗೆ ನೀರು ಕೊಡೋದು ಅಂತ ಅಷ್ಟೇ. ಇದು ಬೇರೆ ಇನ್ನೇನಿಲ್ಲ. ಕುಡಿಯೋಕ್ಕೆ ನೀರು ಕೊಡೋದು, ಕೈ ತೊಳ್ಕೊಳ್ಳೋದು, ಕಾಲು ತೊಳ್ಕೊಳ್ಳೋದು ಅಂತ ಒಂದೊಂದು ಉದ್ದರಣೆ ನೀರು ಅವನಿಗೆ ತೋರಿಸಿ ಮತ್ತೊಂದು ಪಾತ್ರೆಯಲ್ಲಿ ಹಾಕಬೇಕು. ಇದಿಷ್ಟು ಆದಮೇಲಿಂದ ಗಣಪತಿ ಅಷ್ಟೋತ್ರ ಹೇಳಿಕೊಂಡು ಗರಿಕೆನೋ ಅಥವಾ ಹೂವನೋ ಹಾಕಿ
ಪೂಜೆ ಮಾಡಬೇಕು. ಪೂಜೆ ಆದಮೇಲಿಂದ ಧೂಪ ದೀಪ ನೈವೇದ್ಯ ಊದ್ಕಡ್ಡಿ ಕರ್ಪೂರದ ಆರತಿ ತುಪ್ಪದ ಮಂಗಳಾರತಿ ಎಲ್ಲ ರೆಡಿ ಮಾಡ್ಕೊಂಡಿರಿ, ತುಪ್ಪದ ಆರತಿ ಎಲ್ಲ ರೆಡಿ ಮಾಡ್ಕೊಂಡಿರಿ. ಆಮೇಲೆ ನೈವೇದ್ಯ 2 ಬಾಳೆಹಣ್ಣು ಅಥವಾ ಬೆಲ್ಲನೋ ನೀವೇನು ಮಾಡ್ತೀರೋ ಅದು ಇಷ್ಟೆಲ್ಲ ಮಾಡಿದ್ಮೇಲೆ ಆಮೇಲೆ ದೇವರ ಕತೆ ಹೇಳಬೇಕು. ಆ ಕಥೆನ ನಾನು ಭಾಳ ಚಿಕ್ಕದಾಗಿ ಹೇಳಿಬಿಡ್ತೀನಿ ನೋಡಿ. ಈ ಕಥೆನ ಧರ್ಮರಾಯ ಕೂಡ ಶ್ರೀಕೃಷ್ಣ ಧರ್ಮರಾಯಂಗೆ ಹೇಳ್ತಾನೆ. ಧರ್ಮರಾಯ ಕೂಡ ಸಂಕಷ್ಟಹರ ಚತುರ್ಥಿ ಪೂಜೆ ಮಾಡಿರ್ತಾನೆ. ಆಮೇಲೆ ರಾವಣೇಶ್ವರ ಅವನ ಅಖಿಲ ಬಲ ಸಂಪ್ರಾಪ್ತಿಗೋಸ್ಕರ ಈ ವ್ರತವನ್ನು ಮಾಡಿರ್ತಾನೆ. ಸೀತಾದೇವಿಯಿಂದ ವಿಯೋಗ ಕಾಲದಲ್ಲಿ ಶ್ರೀರಾಮಚಂದ್ರನಿಂದಲೂ ಈ ವ್ರತ ಆಚರಿಸಲ್ಪಡುತ್ತೆ. ಹಿಂದೆ ನಾನು ಕಾರಣಾಂತರದಿಂದ ಅದೃಶ್ಯನಾಗಿದ್ದಾಗ ಪರಮೇಶ್ವರನ ಉಪದೇಶದಂತೆ ಪುತ್ರ ವಿಯೋಗದಿಂದ ಚಿಂತಿತಲಾದ ಪಾರ್ವತಿ ಕೂಡ 4 ತಿಂಗಳು ಈ ವ್ರತವನ್ನು ಆಚರಿಸಿ ಸ್ಕಂದನನ್ನು ಪಡೆದ್ಲು ಅಂತ ಪಾರ್ವತಿನೇ ಹೇಳಿದ್ದಾಳೆ. ಅಗಸ್ತ್ಯ ಮಹರ್ಷಿಗಳು ತಾವು ಸಮುದ್ರಪಾನ ಮಾಡೋ ಮೊದಲು ಈ ವ್ರತಾಚರಣೆಯನ್ನು ಮಾಡಿ ಆಮೇಲೆ ಅದರಿಂದ ಪ್ರಭಾವಿತರಾಗಿ ಕಾರ್ಯ ಸಾಧನೆ ಮಾಡಿದ್ದಾರೆ. ಎಲೆ ಯೋಗೀಂದ್ರರೇ, ಹಿಂದೆ 6 ತಿಂಗಳ ಕಾಲ ಈ ವ್ರತಾಚರಣೆಯನ್ನು ಮಾಡಿ ಅದರಿಂದ ಪ್ರಭಾವಿತರಾಗಿ ಕಾರ್ಯ ಸಾಧನೆ ಮಾಡಿದ ದಮಯಂತಿ ಕೂಡ ಗಣೇಶನ ಅನುಗ್ರಹದಿಂದ ಮತ್ತೆ ನಳನ್ನು ಪಡೀತಾಳೆ. ಅದರಂತೆ ಅನಿರುದ್ಧ ಬಾಣಾಸುರನ ನಗರಕ್ಕೆ ಶತ್ರುಗಳಿಂದ ಒಯ್ಯಲ್ಪಟ್ಟಾಗ ವೇದವಿತ್ತಮರೆ ಕೃಷ್ಣನಿಂದಲೇ ಈ ವ್ರತಾಚರಣೆ ಮಾಡಲ್ಪಟ್ಟಿತು ಅಂತ ಶ್ರೀಕೃಷ್ಣನೇ ಹೇಳ್ತಾನೆ. ಅವನಿಗೆ ಮತ್ತೆ ಅನಿರುದ್ಧನ ಪಡೆಯೋಕ್ಕಾಯ್ತು ಅಂತ ಕೃಷ್ಣನೇ ಹೇಳ್ತಾನೆ. ಇಷ್ಟೇ ಅಲ್ಲದೆ ಈ ಸಂಕಷ್ಟನಾಶಕ ವ್ರತವನ್ನು ದೇವತೆಗಳು, ಅಸುರರು, ಋಷಿಗಳು, ಮನುಷ್ಯರು ಆಚರಿಸಿ ಅವರ ಮನೋಇಷ್ಟಾರ್ಥ ಪಡಿತಾರಂತೆ. ಆದ್ದರಿಂದ ಆಪತ್ಕಾಲದಲ್ಲೂ ರೋಗಾದಿಗಳಿಂದ ಪೀಡಿತರಾಗಿದ್ದಾಗಲೂ ಸುಖ ಸೌಖ್ಯಗಳನ್ನು ಪಡೆಯಲು ಸರ್ವೇಷ್ಟಾರ್ಥ ಸಿದ್ಧಿಯನ್ನುಂಟು ಮಾಡುವ ಈ ವ್ರತವನ್ನು ಆಚರಿಸಬೇಕು. ಇದಕ್ಕೆ ಸಮಾನವಾದ ಬೇರೊಂದು ವ್ರತವಿಲ್ಲ. ಆಯಾ ಕಾಮ್ಯ ಕರ್ಮಗಳ ತಾರತಮ್ಯಕ್ಕೆ ಅನುಸಾರವಾಗಿ ಸಾಧ್ಯವಾದಷ್ಟು ಅಧಿಕ ಮಾಸಗಳ ಕಾಲ ಈ ವ್ರತವನ್ನು ಭಕ್ತಿಯಿಂದ ಅನುಷ್ಠಾನ ಮಾಡಬೇಕು. ಉತ್ತಮೋತ್ತಮವಾದ ಈ ವ್ರತವನ್ನು ಯಾರು ಕೇಳಲ್ವೋ ಅನರ್ಹರಿಗೆಲ್ಲ ಉಪದೇಶ ಮಾಡಬಾರ್ದು. ಗೋಪ್ಯವಾಗಿಟ್ಕೊಂಡು ಸಿದ್ಧ ಜನರಿಗೆ ಮಾತ್ರ ಉಪದೇಶ ಮಾಡಬೇಕು. ಈ ಸಂಕಷ್ಟಹರ ಗಣೇಶ್ವರನು ಸ್ವತಃ ತಾನು ಪ್ರಸನ್ನನಾದಾಗ ಲೋಕದ ಜನರಿಗೆ ಬೇರೆ ಯಾವ ಉಪಭೋಗ್ಯ ವಸ್ತುಗಳಲ್ಲಿಯೂ ಆಸಕ್ತಿ ಉಂಟಾಗದು. ಅಂಥ ಸಂತುಷ್ಟವಾದ ಈ ಸಂಕಷ್ಟಹರ ಗಣಪತಿಯು ಭಕ್ತರ ಸರ್ವಾರ್ಥ ಸಿದ್ಧಿಯನ್ನು ಉಂಟು ಮಾಡೋದರಲ್ಲಿ ಸಂಶಯವೇ ಇಲ್ಲ. ಇದಿಷ್ಟೇ ಸಂಕಷ್ಟಹರ ಚತುರ್ಥಿ ಗಣಪತಿಯ ಕತೆ. ಶ್ರೀ ಸಂಕಷ್ಟಹರ ಗಣೇಶ್ವರ ಅರ್ಪಣಮಸ್ತು, ಗಣೇಶನಿಗೆ ಅರ್ಪಣೆ. ಇದಿಷ್ಟು ಆದಮೇಲೆ ಒಂದು ಕರ್ಪೂರ ಮಂಗಳಾರತಿ ಮಾಡಿ ಆಮೇಲಿಂದ ತುಪ್ಪದ ದೀಪ ನೀವೇನು ಇಟ್ಕೊಂಡಿರ್ತೀರೋ 2 ಆರತಿದು ತುಪ್ಪದ ದೀಪ ಅದರಿಂದ ಮಂಗಳಾರತಿಯನ್ನು ಆರತಿ ಮಾಡಬೇಕು. ಅಷ್ಟೇ. ಖಂಡಿತವಾಗ್ಲೂ ಎಲ್ಲರೂ ಮಾಡ್ತೀರಾ, ಮಾಡಿ ಗಣೇಶನ ಅನುಗ್ರಹಕ್ಕೆ ಪಾತ್ರರಾಗ್ತೀರಾ ಅಂತ ಅಂದ್ಕೊಳ್ತೀನಿ. ಇದು ನಮ್ಮನೆ ಗಣೇಶ, ನನಗೆ ಬಹಳ ಪ್ರೀಯವಾದಂಥ ಈ ಗಣೇಶನ ವಿಗ್ರಹ. ಧನ್ಯವಾದಗಳು.